ಮಾರ್ಕ್ಸ್ ಅಲ್ಲಿ ಕಡಿಮೆ ಮಾಡುವಂಥದ್ದು, ಇಂಟರ್ನಲ್ ಅಲ್ಲಿ ಕಡಿಮೆ ಕೊಡುವಂಥದ್ದು, ಅವ್ರಿಗೆ ಎದುರಿಸುವಂಥದ್ದು, ಬೇರೆ ಬೇರೆ ರೀತಿಯಾದಂತಹ ವಾತಾವರಣಗಳಲ್ಲೂ ಖಾಸಗಿ ಕಾಲೇಜುಗಳಲ್ಲಿ ಇವತ್ತು ಉದ್ಭವ ಆಗಿದೆ. ಅಂಥದ್ದನ್ನ ಪ್ರಶ್ನೆ ಮಾಡಬೇಕಾದ್ರೆ ಇವತ್ತು ಯಾರು ಎಲೆಕ್ಟೆಡ್ ಆಗಿರ್ತಾರೆ, ರೆಪ್ರೆಸೆಂಟೇಟಿವ್ ಆಗಿರ್ತಾರೆ, ಅವ್ರ ಜೊತೆ ಅವ್ರದ್ದೇ ಆದಂತಹ ತಂಡ ಇರ್ತದೆ, ಸಮಿತಿ ಇರ್ತದೆ, ಅದನ್ನ ಪ್ರಶ್ನೆ ಮಾಡುವಂಥದ್ದನ್ನ ಮಾಡ್ತಾರೆ. ಇಲ್ಲ ಅಂದಿದ್ರೆ ಯಾರು ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಕಾಲೇಜುಗಳು ನಿಮ್ಮ ಸಿದ್ಧಾಂತವನ್ನು ಒಪ್ಕೊಳ್ತಾರ? ಹಾಗಾದ್ರೆ ಖಾಸಗಿ ಯೂನಿವರ್ಸಿಟಿಗಳು, ಖಾಸಗಿ ಕಾಲೇಜುಗಳು ನಿಮ್ಮ ಸಿದ್ಧಾಂತ ಎಲೆಕ್ಷನ್ ಮಾಡೋದಕ್ಕೆ ಒಪ್ಕೊಳ್ತಾರಾ? ಒಪ್ಸ್ಬೇಕ್ರಿ. ಒಪ್ಸಿಲ್ಲ ಇವಾಗ ಒಪ್ಸ್ತೀವಿ ನಾವು. ಅದಕ್ಕೆ ಮತ್ತೆ ಎಲೆಕ್ಷನ್ ಪಾಲಿಟಿಕ್ಸ್ ನ ತರಬೇಕು ಅಂತಾನೆ ಹೊರಟಿರೋದು. ಯಾವುದೇ ರಾಜಕಾರಣಿ ಕಾಲೇಜ್ ಆಗ್ಲಿ, ಯಾವುದೇ ಖಾಸಗಿ ಕಾಲೇಜುಗಳಾಗ್ಲಿ, ಅವ್ರಿಗೆ ಬೆಳೆದಿರುವಂತಹ ದಪ್ಪ ಚರ್ಮವನ್ನ ತಿಳಿದು ವಿದ್ಯಾರ್ಥಿ ನಾಯಕತ್ವವನ್ನ ಮುಂದೆ ತಂದು ಅಲ್ಲಿ ಆಗುವಂತಹ ಅನ್ಯಾಯಗಳ ವಿರುದ್ಧ ಧ್ವನಿಗೂಡಿಸಬೇಕು. ಯಾವ ವಿದ್ಯಾರ್ಥಿಗೆ ಅನ್ಯಾಯ ಆಗಿದೋ ಅವ್ರ ಪರವಾಗಿ ನನ್ನದೊಂದು ಪ್ರಶ್ನೆ. ಈಗ ನಾಯಕತ್ವವನ್ನು ಬೆಳೆಸಬೇಕು, ನಾಯಕರನ್ನ ಮುಂತರಬೇಕು. 10 ವರ್ಷದಿಂದ BBMP ಎಲೆಕ್ಷನ್ ಮಾಡಿಲ್ವಲ್ಲ, ಅದು ಹೊರಗಡೆ ಇದೆಯಲ್ಲ, ಅಲ್ಲ ಮಾಡಿ ಎಲೆಕ್ಷನ್ ಮಾಡಿ, ಅದನ್ನ ZP ಎಲೆಕ್ಷನ್ ಮಾಡಿ, ಮಿಕ್ಕಿದ ಸಂಬಂಧ ಇಲ್ಲ. ಸುಪ್ರೀತ್ ಸರ್, ಇವರು ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದಾರೆ. ಕೇಳಬೇಕಾಗಿರೋದು ಸಲೀಂ ಅಹಮದ್ ಅವರನ್ನ ಈ ಪ್ರಶ್ನೆ. ಕೋಟೆಪ್ಪ ಅವರೇ, ನೇರವಾಗಿ ಕೇಳ್ತೀನಿ. ಗೂಂಡಾಗಿರಿಯನ್ನ, ಹೊಡೆದಾಟ ಬಡದಾಟವನ್ನ, ಓದೋದ್ ಬಿಟ್ಟು ಬಾಕಿ ಎಲ್ಲಾ ಕೆಲಸವನ್ನ, ಇದರ ಜೊತೆಗೆ ಜಾತಿ, ಮತ, ಹಣ, ಪ್ರಭಾವ ಇದೆಲ್ಲದಕ್ಕೆ ಆಸ್ಪದ ಮಾಡ್ಕೊಡೋ ಚುನಾವಣೆ ನೀವು ಇಲ್ಲ ಅಂತ ಹೇಳಿಕ್ ಸಾಧ್ಯನೇ ಇಲ್ಲ. ಬೇಕಾ ಇಂಥದ್ದೊಂದು ವ್ಯವಸ್ಥೆ ಕಾಲೇಜ್ ಒಳಗೆ? ಮೇಡಮ್, ನೀವು ರಾಜಕೀಯ ಪಕ್ಷಗಳನ್ನ ಇಟ್ಕೊಂಡು ಅಥವಾ ರಾಜ್ಯ ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ ಇಟ್ಕೊಂಡು ಏನ್ ನಡೀತಾವೆ ಚುನಾವಣೆ, ಅದರ ಆಧಾರದ ಮೇಲೆ ನೀವು ಮಾತಾಡ್ತಿದ್ದೀರಾ. ನಾನು ಸಲೀಂ ಸರ್ ಅವರು ಹೇಳಿದ್ರು, ರಾಜಕೀಯ ನಾಯಕರು ಹುಟ್ಟುಕೊಳ್ಬೇಕಾಗಿದ್ದು ವಿಶ್ವವಿದ್ಯಾಲಯಗಳಲ್ಲಿ ಹೇಳಿದ್ರು, ಆ ಮಾತನ್ನ ಒಪ್ತೀನಿ. ಆದ್ರೆ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳಿಗೆ ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆಯನ್ನು ನಡೆಸಿ ಅಂತೇಳಿ ಪತ್ರ ಬರೆದ ಮುಖಾಂತರ ಚರ್ಚೆಗೆ ಬಂದ ತಕ್ಷಣ ನಾವು ಇದನ್ನು ಒಪ್ಕೊಳ್ಳಲ್ಲ. ಯಾಕಂದ್ರೆ ನೀವು ಯಾರೋ ರಾಹುಲ್ ಗಾಂಧಿ ಅವರು ಕೇಳಿದ್ರು ಅಂತ, ಈಗ ನೋಡಿ, ಮುಖ್ಯಮಂತ್ರಿಗಳು ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಅಂದ ತಕ್ಷಣ ಅವರು ಮನಿ ಪವರ್, ಮಜಲ್ ಪವರ್ ನ ಬಳಸ್ಕೊಂಡು ವಿಶ್ವವಿದ್ಯಾಲಯಗಳಲ್ಲಿ ತಮ್ಮ ಕೈವಾಡವನ್ನ ಮಾಡಿಕೊಂಡು NSUI ನ ಆಕ್ಟಿವ್ ಆಗಿ ಮಾಡೋಕೆ ಈ ಕೆಲಸ ಮಾಡ್ತಿದ್ರೆ ನಾವು ಖಂಡಿತ ಒಪ್ಪಲ್ಲ. ನಾವು ಒಪ್ಪೋದು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ನಿರ್ದೇಶನದ ಆಧಾರದ ಮೇಲೆ. ಒಂದು ಮಾತು, ಸರ್ವೋಚ್ಚ ನ್ಯಾಯಾಲಯ ಕೆಲಸ ಮಾಡ್ತೀವಿ. ನಾನು ಕ್ಲಿಯರ್ ಆಗಿ ಮಾತಾಡ್ತೀನಿ. ಎಲ್ಲಿ ಹರಡ್ತಾ ಇದೆ ಅದನ್ನ ತಡೆಯುವಂತ ಕೆಲಸ ಮಾಡ್ತೀವಿ. ಲಿಂಗದ ವರದಿ ಏನ್ ಹೇಳುತ್ತೆ? ಚುನಾವಣೆಯನ್ನ ನಾಮಿನೇಷನ್ ಫೈಲ್ ಆದಾಗಿನಿಂದ ರಿಸಲ್ಟ್ ಬರೋಕೆ ಎಷ್ಟು 10 ದಿನ ಅವಕಾಶ ಕೊಟ್ಟಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಪಾಂಪ್ಲೆಟ್ಸ್ ಗಳನ್ನ ಹಂಚೋಂಗಿಲ್ಲ, ಯಾವುದೇ ಘೋಷಣೆಗಳನ್ನ ಕೂಗೋಗಿಲ್ಲ. ಕೇವಲ ನೀವು ಮೀಟಿಂಗ್ ಗಳನ್ನ ಮಾಡುವ ಮುಖಾಂತರ ನೀವು ಚರ್ಚೆಗಳು ಮಾಡಿ. ಮೇಡಮ್, ಇದು ನಾವು ನೀವು ಚರ್ಚೆ ಮಾಡೋದಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟಿರೋ ವರದಿ. ಆ ಸುಪ್ರೀಂ ಕೋರ್ಟ್ ರಾಜ್ಯಾದ್ಯಂತ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಾರದರ್ಶಕವಾಗಿ ಚುನಾವಣೆಗಳನ್ನ ನಡೆಸುವ ಮುಖಾಂತರ ವಿದ್ಯಾರ್ಥಿ ನಾಯಕರನ್ನ ಹೊರಹೊಮ್ಮಕ್ಕೆ ಅವಕಾಶ, ಇದೊಂದು ಸುವರ್ಣ ಅವಕಾಶ ಸುಪ್ರೀಂ ಕೋರ್ಟ್. ಇವತ್ತು ರಾಹುಲ್ ಗಾಂಧಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ಇಲ್ಲದೆ ಇರೋರು ಯಾರು ರಾಜಕೀಯಕ್ಕೆ ಬಂದೇ ಇಲ್ವಾ? ಲೀಡರ್ಗಳಾಗೇ ಇಲ್ವಾ? ಸಕ್ಸಸ್ ಆಗೇ ಇಲ್ವಾ? ಚುನಾವಣೆ ನಡೆದ್ರೆ ಪ್ರಶ್ನೆ ಕೇಳ್ತೀನಿ. ಇವತ್ತು ಕರ್ನಾಟಕದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳಿವೆ. ಏಕರೂಪವಾದಂತಹ ಶೈಕ್ಷಣಿಕ ವಿಶ್ವವಿದ್ಯಾಲಯಗಳನ್ನು ಯಾಕೆ ಜಾರಿ ತರಕ್ಕಾಗಿಲ್ಲ? ಇವತ್ತು ಕುವೆಂಪು ಯೂನಿವರ್ಸಿಟಿ ರಿಸಲ್ಟ್ ಇನ್ನೂ ಬಂದೇ ಇಲ್ಲ. ಇಲ್ಲಿ ಕಾನೂನು ವಿಶ್ವವಿದ್ಯಾಲಯದು ಅಡ್ಮಿಷನ್ ಕ್ಲೋಸ್ ಆಗಿದೆ. ಪರಿಹಾರ ಇದಕ್ಕೆ ಶಿಕ್ಷಣ ತಜ್ಞರು ಏನ್ ಮಾಡ್ತಿದ್ದಾರೆ? BBMP ಪ್ರಶ್ನೆ ಬಗ್ಗೆ, BBMP ಚುನಾವಣೆ ಬಗ್ಗೆ ಪ್ರಶ್ನೆ ಮಾಡೋರು ಎಷ್ಟು ನಮಗೆ ಅನುದಾನವನ್ನು ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ? ಚುನಾವಣೆ ಪರಿಹಾರ ಹೆಂಗೆ? ಚುನಾವಣೆ ಹೆಂಗ್ ಪರಿಹಾರ? ಸ್ಮಿತಾಜಿ, ರಾಹುಲ್ ಗಾಂಧಿ ಅವರು ನಿಜವಾಗ್ಲೂ ಲೆಟರ್ನ ಬರ್ದಿದ್ದೆ ಆಗಿದ್ರೆ ಸಿದ್ದರಾಮಯ್ಯ ಅವರಿಗೆ ಈ ರೀತಿ ಬರಿಬೇಕಾಗಿತ್ತು. ಯಾವ ರೀತಿಯನ್ನ? ನನ್ನ ರಿಕ್ವೆಸ್ಟ್, ನಾಟ್ ಎ ಹಾರ್ಡರ್. ಸನ್ಮಾನ್ಯ ಪೂಜ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಇವತ್ತು ಈ ದೇಶದಲ್ಲಿ ವಿಚಾರ ತಿಳಿಸಿರೋದು
ಇವತ್ತೇನು NSU ABP ಇದೆ, 2 ವಿದ್ಯಾರ್ಥಿ ಸಂಘಟನೆಗಳು. ಅವ್ರ ಅಜೆಂಡಾ ಏನು? ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡುವಂಥದ್ದು. ಇವತ್ತು ಅವರಿಬ್ಬರಲ್ಲೇ ವೈಮನಸ್ಸು ಒಂದಿರಲಿ. ದ ಸೆಕೆಂಡ್ ಪಾರ್ಟ್ ಈಸ್, ಇವತ್ತು ಗುರುಗಳು ಸಾಹೇಬ್ರು ಹೇಳ್ದಂಗೆ, ಇವತ್ತು ಕಾಂಗ್ರೆಸ್ 65 ವರ್ಷಗಳಲ್ಲಿ ಒಂದೇ ಒಂದು ವಿಶ್ವವಿದ್ಯಾನಿಲಯವನ್ನ ಇಡೀ ಪ್ರಪಂಚದಲ್ಲಿ 100 I'm not going there. ನಾವು ಆ debate ಮಾಡ್ತಾ ಇಲ್ಲ. ಸುಪ್ರೀತ್ ಸರ್, ನಾವು ಕಾಂಗ್ರೆಸ್ ಸಾಧನೆ ಬಿಜೆಪಿ ಸಾಧನೆ ಮಾತಾಡ್ತಿಲ್ಲ. ಸುಪ್ರೀತ್ ಸರ್. ಅದೃಷ್ಟವಶಾತ್ ವಿದ್ಯಾರ್ಥಿ ಸಂಘಟನೆಗಳು ಇವತ್ತು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ, ಇಡೀ ಪ್ರಪಂಚಕ್ಕೆ ಗೊತ್ತು. ನೀವು ಯಾಕೆ ಇಷ್ಟೊಂದು ಗೌರ್ಮೆಂಟ್ ಯೂನಿವರ್ಸಿಟಿ ಬಿಟ್ಟು ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಮನ್ನಣೆ ಕೊಟ್ಟಿದ್ದೀರಾ? ಎಷ್ಟು ಕೊಟ್ಟಿದ್ದೀರಾ ಮನ್ನಣೆಗೆ? ಕೇಂದ್ರ ಸರ್ಕಾರದಲ್ಲೂ ಇದಾಗಿದೆ. ಸ್ಟೂಡೆಂಟ್ಸ್ನ ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಸರ್ವಾಂಗೀಣ ಅಭಿವೃದ್ಧಿಗೆ ಎಲೆಕ್ಷನ್ ಅನ್ನೋದು ಇಟ್ ಈಸ್ ನಾಟ್ ಎ ಸೊಲ್ಯೂಷನ್. ಹಾಗಾಗಿ ಸ್ಟೂಡೆಂಟ್ಸ್ ಲೆಟ್ ಪಾಲಿಟಿಕ್ಸ್ ಬಿ ಅವೇ ಫ್ರಮ್ ಯೂನಿವರ್ಸಿಟೀಸ್ ಆ್ಯಂಡ್ ಗೌರ್ಮೆಂಟ್ ಕಾಲೇಜಸ್. ಆ ಕಾಲದಲ್ಲಿ ನಾನು ಆಗಲೇ ಮಾತನಾಡ್ತಾ ಇದ್ದಂಗೆ ಮಧ್ಯ ಮಾತಾಡಿದ್ರು. ಆ ಕಾಲದಲ್ಲಿ ಸಾಕಷ್ಟು ಬ್ಯೂರೋಕ್ರಾಟಿಕ್ ಲೆವೆಲ್ಸು ಪ್ರಾಬ್ಲಮ್ ಸಾಲ್ವೇಷನ್ ಮಾಡೋವಂಥದ್ದು ಆಗ್ತಾ ಇರಲಿಲ್ಲ. ಇವತ್ತಿನ ದಿವಸ ಸಾಕಷ್ಟು ಇಲಾಖೆಗಳು ಓಪನ್ ಆಗಿದೆ. ಆ ಇಲಾಖೆಗಳಲ್ಲಿ ಅದಕ್ಕೆ ಆದಂಥ ಅಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ. ಆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡತಕ್ಕಂಥ ಸೌಲಭ್ಯ ಬರೀ ಕೇವಲ ಯಾವ ವಿದ್ಯಾರ್ಥಿ ಅಥವಾ ಸಂಘಟನೆಯ ಅಥವಾ ವಿದ್ಯಾರ್ಥಿ ಏನು ಲೀಡರ್ ಏನಿದ್ದಾನೆ ಅವನಿಗೆ ಮಾತ್ರ ಅಲ್ಲ, ಒಬ್ಬ ನಾರ್ಮಲ್ ಸ್ಟೂಡೆಂಟ್ಗೂ ಕೂಡ ಹೋಗಿ ಕೇಳೋವಂಥ ಅವಕಾಶಗಳಿದೆ ಈ ಕಾನೂನಲ್ಲಿ. ಒಂದು 10 ರೂಪಾಯಿ ಕೊಟ್ಟು RTI ಹಾಕಿದ್ರೆ ಅವನಿಗೆ ಎಲ್ಲವೂ ಕೂಡ ಎಲ್ಲ ಏನು ಆಲ್ ದಿ ಫೆಸಿಲಿಟೀಸ್ ಏನೇನು ಇದೆ ಅನ್ನೋದು ಕಂಪ್ಲೀಟ್ ಗೊತ್ತಾಗ್ತದೆ. ಇದೆಲ್ಲದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ದಂಗೆ ಈ ಸಮಾಜದಲ್ಲಿ ಕ್ಯಾಪಿಟಲಿಸ್ಟಿಕ್ ಸೊಸೈಟಿ ಹೋಗಬೇಕು, ಯಾರು ರಾಜ ಆಗಿದ್ದ ರಾಜನ ಮಗನೇ ರಾಜ ಆಗೋವಂಥದ್ದು ಆಗಬಾರ್ದು. ನೀವು ಹೇಳಿದ ನಿಜ, ನಾನು ಒಪ್ಕೋತೀನಿ. ಯುವ ನಾಯಕರು ಎಲ್ಲ ಹೊರಹೊಮ್ಮಬೇಕು. ಅದಕ್ಕೆ ನಾನು ಐ ಆಮ್ ನಾಟ್ ಡಿನೈಯಿಂಗ್ ದಟ್, ಐ ಅಗ್ರಿ ಟು ಯು. ಬಟ್ ಯಾವ ರೀತಿ ಹೊರಹೊಮ್ಮಬೇಕು, ಅದಕ್ಕೊಂದು ರೂಪರೇಷೆ ಇದೆ. ಸೆಲೆಕ್ಟ್ ದಿ ಸ್ಟೂಡೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಕ್ವಾಲಿಟೀಸ್ ಆಫ್ ಎಜುಕೇಷನ್, ಅಕಾರ್ಡಿಂಗ್ ಟು ಅವನೊಬ್ಬ ಮಾಡೆಲ್ ವಿದ್ಯಾರ್ಥಿಯಾಗಿ ನಮಗೆ ಕಾಣಬೇಕು. ಬೇರೆ ವಿದ್ಯಾರ್ಥಿಗಳು ಆತನನ್ನು ಫಾಲೋ ಮಾಡಬೇಕು. ಎಲ್ಲೋ ಒಂದು ಕಡೆ ರಾಜಕೀಯ ವ್ಯಕ್ತಿಗಳು ಅವನನ್ನು ಪ್ರೇರಿತರಾಗಿ ಒಳ್ಳೆ ಹುಡುಗನೇ ನೀವು ಎಲೆಕ್ಟ್ ಮಾಡ್ಬೋದು. ತಿರ್ಗಾ ನಾಳೆ ದಿವಸ ರಾಜಕೀಯ ವ್ಯಕ್ತಿಗಳು ಒಳಗಡೆ ಬಂದು ಯೂನಿವರ್ಸಿಟಿಯಲ್ಲಿ ಎಲ್ಲೋ ಒಂದು ಕಡೆ ಏನು ಯೂನಿವರ್ಸಿಟಿಯ ಸಮಾಜವನ್ನ ಹಾಳು ಮಾಡದೇ ಇರಲಿ. ನನಗೆ ಸಮಯ ಇದ್ದಷ್ಟೇ ಯಾವ ಮಾಧ್ಯಮದಲ್ಲೂ ಕೂಡ ಈ ವಿಚಾರ ಚರ್ಚೆಗಲ್ಲ, ಸುದ್ದಿನೂ ಆಗ್ಲಿಲ್ಲ. ನಾಯಕರನ್ನ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿ ಅವರ ದೃಷ್ಟಿ. ಆಯ್ತು, ಅದು ಇನ್ನು ಡಿಬೇಟಬಲ್ ಇದೆ. ನನಗೆ ಗೊತ್ತು ಈ ವಿಚಾರ ಮತ್ತಷ್ಟು ಚರ್ಚೆಗೆ ಅರ್ಹ ಇದೆ ಅಂತ ಹೇಳಿ. ಥ್ಯಾಂಕ್ ಯು. ಬೇರೆ ಯಾವುದೇ ಸುದ್ದಿ ಮಾಧ್ಯಮದಲ್ಲಿ ಮಹೇಶ್ ಜಿ ಸಮಯ ಇದ್ದಿದ್ದಷ್ಟೇ. ಕ್ಷಮೆ ಇರ್ಲಿ ಸರ್. ಯಾವುದೇ ಬೇರೆ ಮಾಧ್ಯಮಗಳಲ್ಲೂ ಕೂಡ ಚರ್ಚೆಗೆ ತೆಗೆದುಕೊಳ್ಳದ ಈ ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಚರ್ಚೆಗೆ ತೆಗೆದುಕೊಂಡಿದ್ದು ಇಷ್ಟೇನೆ. ಕಾಲೇಜ್ ಕ್ಯಾಂಪಸ್ನಲ್ಲಿ ನೀವು ಚುನಾವಣೆನಾದ್ರೂ ನಡೆಸಿ ಅಥವಾ ಬೇರೆ ಯಾವುದೇ ರೀತಿಯ ಕಲ್ಚರಲ್ ಫೆಸ್ಟ್ ಆದರೂ ನಡೆಸಿ, ವಿದ್ಯಾರ್ಥಿಗಳಲ್ಲಿ ಸಮಾನತೆಗೆ ಉತ್ತೇಜನ ಕೊಡೋ ರೀತಿಯಲ್ಲಿ ಇರಬೇಕು. ಯಾವುದೇ ಸ್ವರೂಪದಲ್ಲೂ ಕೂಡ ಇಲ್ಲಿ ಮತ್ತೊಂದು ವಿಭಿನ್ನತೆ, ಮತ್ತೊಂದು ಪ್ರತ್ಯೇಕತೆಗೆ ಅವಕಾಶ ಆಗಬಾರ್ದು, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಅನ್ನೋ ಕಳಕಳಿ. ಬಹುಶಃ ಇದೇ ವಿಚಾರವನ್ನು ಮತ್ತಷ್ಟು ಮಾಹಿತಿಯೊಂದಿಗೆ ನಾಳಿನ ಸುದ್ದಿಗಳಲ್ಲೂ ಕೂಡ ತೆಗೆದುಕೊಳ್ತೀವಿ ಅನ್ನೋ ವಿಶ್ವಾಸದೊಂದಿಗೆ ಧನ್ಯವಾದ 4 ಜನಕ್ಕೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.